ಸರಿ 3 ವರ್ಷ ಆದ್ಮೇಲೆ ಅದೆಲ್ಲ ಖರಾಬ್ ಆಗಿದೆ. ಆದ್ರೆ ಇವತ್ತಿನವರೆಗೂ ಒಂದು ಬಾಂಡ್ಲಿ ನೀನು ವ್ಯಕ್ತಿ ಜಲ್ಲಿ ಹಾಕಿಲ್ವಲ್ಲ, ಅಲ್ಲಿ ಯಾವ ಅಧಿಕಾರಿಗಳಿಗೆ ಏನ್ ಕತ್ತೆ ಕಾಯ್ತಾರ ಇದು ಅರ್ಥ ಆಗಲ್ವ? ಅವರು 80 ಲಕ್ಷ ಸ್ಯಾಂಕ್ಷನ್ ಆಗಿ ಸುಮಾರು 2 ತಿಂಗಳಾಗಿದೆ ವರ್ಕ್ ಆರ್ಡರ್ ಕೊಟ್ಟು. ಇನ್ನ ನಿನ್ ಕೆಲಸ ಇಡ್ತಿಲ್ವಲ್ಲ ನೀನು? ಇವತ್ತರೆಗೂ ಇಷ್ಟು ದಂಡಿ ಮಾಡೋ 10 ಡೇಸ್ ಆಗಿದ್ದಾರೆ, ಇನ್ನ ನೀನ್ ಕೆಲಸ ಇಡ್ತಿಲ್ವಲ್ಲ? ನಿಮ್ಗೇನೋ ಮಾನ ಮರಿದಿದ್ಯಾ? ಕೆಲಸ ಆಗ್ಬೇಕು ಅಂತ ಎಷ್ಟು ಫಾಸ್ಟ್ ಆಗಿ ಆಗ್ಬೇಕು ಅಂತ ನಾನು ಇದು ಮಾಡ್ತಾ ಇದ್ರೆ ಇವರು ಲೂಟಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ಕೊಂಡು ನೀವು ಕೂತಿದ್ದೀರಾ. ಸರ್ ಹೇಳಿ, ನೀವು ಮೊನ್ನೆ ಏನು ಮಾಗಡಿ ರೋಡ್ದು ಹೋರಾಟ ಮಾಡಿದ್ರಿ, ನೆಲಗಡದಲ್ಲಿ ರಸ್ತೆದು ಒಂದು ಸ್ವಲ್ಪ ಹೋರಾಟ ಮಾಡಿದ್ರಿ, ಎಲ್ಲಿವರೆಗೂ ಬಂತು ಸರ್? ಮಾಗಡಿ ರೋಡ್ದು ನಾನು ಲಾಸ್ಟ್ 10 ಡೇಸ್ ಬ್ಯಾಕು ಈ ವಿಚಾರವಾಗಿ ಮತ್ತು ತಾವು ಬಂದಿದ್ರಿ ಅಲ್ಲಿ. ಮಾಗಡಿ ರೋಡ್ದು ಇನ್ನೂ ಇವತ್ತಿನವರೆಗೂ ಏನು ಕೈಗೆ ಎತ್ಕೊಂಡಿಲ್ವಂತೆ. ನೆನ್ನೆನೂ ನೋಡಿದೆ ನಾನು ಆ ಭಾಗದಾಗೆ, ಮುಂಚೆ ಆಗಿತ್ತು ಆಗಿದೆ. ನಾವು ಅದನ್ನು ಅಷ್ಟೊಂದು ಇದರಲ್ಲಿ ನಾವು ಆ ದಿನ ಸುಮಾರು 3-4 ವರ್ಷದ ಹಿಂದೆ ಆ ಭಾಗದ ಆ ಲ್ಯಾಂಡ್ ಓನರ್ಗೆ ಬೆಲ್ದ ಹನುಮಂತಪ್ಪ ಅವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಅವ್ರಿಗೆ ಅವ್ರನ್ನೆಲ್ಲ ಕರೆದು ಅಲ್ಲಿ ಬರೀ 15 ಅಡಿ ರೋಡು ಅವ್ರಿಗೋಸ್ಕರ ಬಿಟ್ಕೊಂಡಿದ್ದಿದ್ರು. ಎಷ್ಟು ಅದು ಹೆಚ್ಚು ಕಮ್ಮಿ 400 ಹಿಂಗೆ 15 ಏನೋ ಇತ್ತು. ಅದನ್ನು ನಾನು ಆ ಕಡೆ 15 ಅಡಿ ಅದೆಷ್ಟು 10-12 ಅಡಿ ಕಾಂಪೌಂಡು, ಈ ಕಡೆ 12 ಅಡಿ ಕಾಂಪೌಂಡು ಒಡಿಸಿ ಹೆಚ್ಚಿಗೆ 38-40 ಅಡಿ ನಾನು ರಸ್ತೆ ಮಾಡಿಸ್ಕೊಟ್ಟೆ. ಅವತ್ತು ಏನೋ ಅವ್ರಿಗೆ ಒಪ್ಪಿಸಿದ್ದೆ, ಏನೋ ಈ ಕಡೆ ಆ ಕಡೆ TDR ಮಾಡಿಸ್ಕೊಡ್ತೀನಿ, ದಯಮಾಡಿ ಇದನ್ನು ಸ್ವಲ್ಪ ಬಿಟ್ಕೊಡಿ ಅಂತ ಹೇಳಿದಾಗ ಅವರು ಏನೋ ಮನವೊಲಿಸಿ ಮಾಡಿ ಬಿಡಿಸಿದ್ದೆ. ಏಕೆಂದರೆ ಆ ಭಾಗದಲ್ಲಿ ಜನ ಕಷ್ಟಪಡ್ತಿದ್ದು ನೋಡಿ ಒಂದು BTS ಬರಬೇಕು ಅಂದರೆ ಯಶವಂತಪುರ ಕಾನ್ಸ್ಟೆನ್ಸಿ ಮೇಲೆ ಬರಬೇಕಾಯಿತು. ಅಂಥದ್ದನ್ನ ನಾನು ಅವ್ರನ್ನ ಮನವೊಲಿಸಿ ಮಾಡಿ 40 ರೋಡ್ ಬಿಡಿಸಿನಲ್ಲ. ಅವತ್ತು ಜಲ್ಲಿ ಹಾಕ್ಸಿ, ನನ್ನ ಸ್ಯಾನಿಟ್ರಿ ಮಾಡಿಸಿ, ಕಾವೇರಿ ಲೈನ್ ಕೊಡಿಸಿ, ಅವೆಲ್ಲ ಕೇಬಲ್ ಹಾಕ್ಸಿ, ಲೈಟ್ ಕಂಬ ಹಾಕ್ಸಿ, ಅವೆಲ್ಲ ಮಾಡಿಕೊಟ್ಟೆ ಅವತ್ತು. ಸರಿ 3 ವರ್ಷ ಆದಮೇಲೆ ಅದೆಲ್ಲ ಖರಾಬ್ ಆಗಿದೆ ಅದು. ಆದರೆ ಇವತ್ತಿನವರೆಗೂ ಒಂದು ಬಾಂಡ್ಲಿ ನೀನು ವ್ಯಕ್ತಿ ಜಲ್ಲಿ ಹಾಕಿಲ್ವಲ್ಲ, ಅಲ್ಲಿ ಯಾವ ಅಧಿಕಾರಿಗಳಿಗೆ ಏನು ಕತ್ತೆ ಕಾಯ್ತಾರ ಎಂದು ಅರ್ಥ ಆಗಲ್ವ? ಅವರು 4 ವರ್ಷ ಆಗಿದೆ ಅಲ್ಲಿ. ಪಾಪ ಅವ್ರು ಬಂದು ನಾವು ನೋಡಿ ಅವತ್ತು ನೀವು ಹೇಳೋದ ನಾವು ಮಾಡಿಬಿಟ್ಟು ಇವತ್ತರೆಗೂ ನಮ್ಮ ಮನೆ ನಾವು ಜಾಗ ಕೊಡೋದಲ್ಲದೆ ಧೂಳು ಕುಡ್ಕೊಂಡು ನಿಂತಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಕಲ್ಲು ಉಣ್ತೀವಿ, ಅದು ಯಾರು ಬರ್ತಾರೋ ಬರಲಿ, ಏನು ಮಾಡ್ತಾರೋ, ನಮ್ಮ ಜಾಗ ಸೊತ್ತು ಅಂತ ಬಂದಿದ್ದರು. ನಾನು ಬೇಡ ಅಂತ ಹೋಗಿ ಹೇಳಿ ಅವತ್ತು ಹೇಳ್ಬಿಟ್ಟು ಬಂದೆ. ಇವತ್ತವರೆಗೂ ಏನೂ ಆಗಿಲ್ಲ. ಅದಕ್ಕೆ ನಾನು ಇವತ್ತು ನಿಮ್ಮ ಮುಖೇನ ನಾನು ಹೇಳ್ತಾ ಇದ್ದೀನಿ, 20ನೇ ತಾರೀಕು, ಇವತ್ತು ಎಷ್ಟು 15 ತಾರೀಕು, ಇವತ್ತು 15-16, 20ನೇ ತಾರೀಕಿನ ತನಕ ನೋಡ್ತೀನಿ. 20ನೇ ತಾರೀಕಿನೇನು ಆಗಲ್ಲ ಅಂದರೆ ಇಡೀ ಆ ಭಾಗದ ಜನ ಬಂದು ಕೂತ್ಕೊಳ್ಳಿ, ಎಷ್ಟು ಜನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೋ ಹಾಕಲಿ. ಮತ್ತು ಲಕ್ಷಾಂತರ ಇವತ್ತು ಇಡೀ ಇಂಡಸ್ಟ್ರಿ ಒಳಗೆ ಜನಕ್ಕೆ ಅಲ್ಲಾಸಿಗೆ ಗಾಡಿಗಳು ಬರಬೇಕು. ಸುಂಕುದಕಟ್ಟೆ, ಯಗ್ನಹಳ್ಳಿ, ರಾಜಗೋಪಾಲ್ ನಗರ, ಪೀಣ್ಯ ಸೆಕೆಂಡ್ ಸ್ಟೇಜು ಎಲ್ಲ ಬಸ್ಸು, ಸಾವಿರಾರು ಬಸ್ಗಳು ಬರ್ತಾವಲ್ಲಿ. ಅಂಥ ಜಾಗದಾಗ ಇವತ್ತು 80 ಲಕ್ಷ ಸ್ಯಾಂಕ್ಷನ್ ಆಗಿ ಸುಮಾರು 2 ತಿಂಗಳಾಗಿದೆ ವರ್ಕ್ ಆರ್ಡ್ರ್ ಕೊಟ್ಟು. ಇನ್ನೂ ನಿಮ್ಮ ಕೆಲಸ ಹಿಡ್ದಿಲ್ವಲ್ಲ ನೀನು? ಯಾಕೆ ಹಿಡ್ದಿಲ್ಲ? ಏನು ಮಾಡ್ತಿದ್ರಿ ಅಧಿಕಾರಿಗಳು ನೀವು? ಅಧಿಕಾರಿಗಳು ಏನು ನಿಮಗೆ ಗೊತ್ತಿಲ್ವ? ನಿಮಗೆ ಹಿಂಗೆ ಅದನ್ನು ತಾಂಡಿ ಲೋಕಾಯುಕ್ತ ಕೊಡ್ತೀವಿ. ವರ್ಕ್ ಆರ್ಡ್ರ್ ಆಗಿ ನೀನು ಕೆಲಸ ಹಿಡ್ದಿಲ್ಲ ಅಂದರೆ ಇದನ್ನು ತಾಂಡಾಗಿ ಲೋಕಾಯುಕ್ತ ಸಬ್ಮಿಟ್ ಮಾಡಿಸ್ತೀವಿ. ಈ ಲೋಕಾಯುಕ್ತ ಸಬ್ಮಿಟ್ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ ನಾಳೆಯಿಂದನೇ. ಇದನ್ನು ಯಾಕೆ ಹಿಡ್ದಿಲ್ಲ ನೀವು? ಸರ್ಕಾರ ಹಣ ಕೊಟ್ಟಿಲ್ವ ನಿಮಗೆ? ಅವ್ರನ್ನ ಕರೆದು ಕೇಳಬೇಕು ನೀನು. ಯಾಕೆ ಇದು ಅಂತಂದರೆ ಅದೇನು TDRದು ಅವತ್ತು ಮಾತಾಡಿದ್ದೀವಿ, ಫೈಲ್ ಪುಟ್ಟಪ್ ಆಗಿದೆ, ಎಲ್ಲಿದೆ ಅಂತ ಹೇಳಿ ಅವ್ರು ಕನ್ವಿನ್ಸ್ ಮಾಡಿ ಅದು ಇದು ಸ್ಟಾರ್ಟ್ ಮಾಡಿ ಇದು ಮಾಡಬೇಕಾಯ್ತು. ಇವತ್ತರೆಗೂ ಇಷ್ಟು ದಂಡಿ ಮಾಡೋ 10 ಡೇಸ್ ಆಗಿದಲ್ಲ, ಇನ್ನೂ ನೀವು ಕೆಲಸ ಹಿಡ್ದಿಲ್ವಲ್ಲ? ನಿಮ್ಗೇನೋ ಮಾನ ಮರಿದಿದೆಯಾ? ಜನ ಎದ್ದು ಬಿದ್ದು ಏನಾಗಬೇಕು? ಮಕ್ಕಳು ಸ್ಕೂಲ್ ವ್ಯಾನ್ಗಳು, ಲಾರಿಗಳು, ಬಸ್ಗಳು, ಸಾವಿರಾರು ಬಸ್ಗಳು ಹೋಗ್ತಾವಲ್ಲಿ, ಬೈಕ್ಗಳು ಎದ್ದು ಬಿದ್ದು ಏನು ಹೆಂಗೆ ಹೋಗ್ತಾರೆ ಅಲ್ಲಿ? ಅದು ಆ ಥರ ಆಗಿದೆ. ಆಮೇಲೆ ನೆಲಗದನಹಳ್ಳಿಯಲ್ಲಿ ಹಾಕಿ 10 ಡೇಸ್ ಆಗಿಲ್ವಲ್ಲ ನೀನು ಕಾಂಕ್ರೀಟ್ ಹಾಕಿ, ಎಲ್ಲ ಜಲ್ಲಿ ಕಲ್ಲು ಗುಡಿಸಿ ಪರಕೆತಂಗೆ ಗುಡಿಸಿದ್ರೆ ಪೂರ್ತಿ ಎದ್ದೆದ್ದು ಬರ್ತದೆ. ಅವ ಸ್ಪಾಟ್ ನೋಡಿದಾಗ ಬರೀ 10 ಡೇಸ್ ಹಾಕಿದೆ. ನಾನು ನೋಡ್ಕೊಂಬಂದು ಬಂದು ಅವ್ರಿಗೆ ಇಂಜಿನಿಯರು ಅಲ್ಲೇ ಕರೆಸಿ ಹೇಳಿದ್ರೆ, ಸರ್ ನಾನು ಹೊಸ್ದಾಗಿ ಬಂದಿದ್ದೀನಿ, ನಾವು ಮುಂಚೆ ವೆಂಕಟೇಶ್ ಅಂತ ಇದ್ದರು, ನಾನು ವೆಂಕಟೇಶು ಮ್ಯೂಚುವಲ್ ಮಾಡ್ಕೊಂಡಿದ್ದೀವಿ, ನನ್ನ ಜಾಗ ವೆಂಕಟೇಶ್ ಬಂದರು, ಅವ್ರ ಜಾಗ ನಾನು ಬಂದಿದ್ದೀನಿ ಅಂದರು. ಇದಾದಮೇಲೆ ಮಾರನೇ ದಿವಸ ಹೇಳ್ತಾರೆ, ಯಾರೋ ಇಲ್ಲೊಬ್ಬ ಚೇಲ ಹೇಳ್ತಾನೆ ಇದಕ್ಕೆ, ಚೇಲ ಅವನು ಯಾರೋ ಅವನ ಮನೆಗೆ ಇಲ್ಲಿ ಯಾರೋ ಇಲ್ಲಿ ಬಳ್ಕೊಂಡು ಹೋಗಕ್ಕೆ ಯಾರೋ ಬಂದವರಲ್ಲ, ಇಲ್ಲಿ ಮನೆ ತೊಳೆಯ ಅವನು ಹೇಳ್ತಾನೆ ನನ್ನ ಸ್ಟೇಟ್ಮೆಂಟಲ್ಲಿ ಬಂದು, ಇಲ್ಲವಂತೆ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ನಾವು ಅಂತ ಹೇಳ್ತಾನೆ. ಸಸ್ಪೆಂಡು ಈಗ ಟ್ರಾನ್ಸ್ಫರ್ ಆಗಿರೋದು ಇಲ್ಲೇ ಇದೆ.
ಇಲ್ಲೇ ಆರ್ಡ್ರು ವೆಂಕಟೇಶ್ ಅಂತ ಇದ್ದರು ಎ ಡಬ್ಬಲ್ಲಿ. ಈಗ ಅವರು ಚೈತ್ರ ಅನ್ನೋರು ಪರಸ್ಪರ ವರ್ಗಾವಣೆ ಆಗಿದ್ದಾರೆ. ಅವರಿಬ್ಬರು ಏನಪ್ಪ ಮಾಡ್ಕೊಂಡವ್ರೆ, ಹತ್ರ ಅವ್ರ ಮನೆಗಳ ಹತ್ರ ಐತೆನೋ ಮಾಡ್ಕೊಂಡವ್ರೆ. ಇವ್ರನ್ನ ನಾನು ಸಸ್ಪೆಂಡ್ ಮಾಡಿದ್ದೀನಿ. ಜನಗಳಿಗೆ ನಾನು ಯಾವಾಗ ಹೋಗಿ ಸ್ಪಾಟ್ಗೆ ಹೋಗಿ ಹೆಣ್ಮಕ್ಳೆಲ್ಲ ಪರಕೆ ತಂದು ಗುಡಿಸಿ ಎಲ್ಲ ಗೊತ್ತಾಯ್ತಲ್ಲ ಜಲ್ಲಿಕಲ್ಲಲ್ಲಿ ಎದ್ದಳಿದ್ದು, ಅದನ್ನು ಡಿಪೆಂಡ್ ಮಾಡ್ಕೊಳಕ್ಕೆ ಹೋಗಿ ನಾನು ಸಸ್ಪೆಂಡ್ ಮಾಡಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ನೀನು ಏನು ಹೇಳ್ತೀಯ ಎಲ್ಲ ಜನಗಳಿಗೆ ಗೊತ್ತಿದೆ. ಈ ಥರ ಇದನ್ನು ನಿಮ್ಮ ಈ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಿಮ್ಮ ಮುಖ್ಯನ ಒಂದು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇಡೀ ಕ್ಷೇತ್ರಕ್ಕೆ 120 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಇವಾಗ ಇಡೀ ದಾಸರಳ್ಳಿ. ಈ ಕಡೆಗೆ ವೆಸ್ಟ್ ಡಿವಿಷನ್ಗೆ ಒಂದು ಹೆಚ್ಚು ಕಮ್ಮಿ ಒಂದು 35, ಒಂದು 25, ಈ ಕಡೆಗೂ ಅಷ್ಟೇ 25, ಒಂದು 30 ಒಟ್ಟು 130 ಕೋಟಿಗೆ ಎಲ್ಲ ರೋಡೂ ಎಸ್ಟಿಮೇಟ್ಗಳಾಗಿದೆ. ನಮ್ಮ ರಸ್ತೆ ನಮ್ಮ ಕೈಪಿಡಿ ಪ್ರಕಾರ ಸರ್ಕಾರದ ಆದೇಶ, ಈ GBA ಮುಖ್ಯ ಆಯುಕ್ತರು ಒಂದು ಆದೇಶ ಹೊರಡಿಸಿದ್ದಾರೆ. ಇವತ್ತು ನಮ್ಮ ರಸ್ತೆ ನಮ್ಮ ಕೈಪಿಡಿ, ಅದರೊಳಗೆ ಏನಿದೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ದುಡ್ಡಿನಲ್ಲಿ 30% ಮೇಲ್ಪಟ್ಟು ಡ್ರೈನ್ಗಳಾಗಬೇಕು, ಫುಟ್ಪಾತ್ಗಳಾಗಬೇಕು, ಕಲ್ವರ್ಟ್ ಆಗಬೇಕು, ಆಸ್ಫಾಲ್ಟಿಂಗ್ ಆಗಬೇಕು, ಎಲ್ಲೆಲ್ಲಿ ಕಚ್ಚಾ ರೋಡ್ಗಳವ ಅವೆಲ್ಲ ಆಗಬೇಕು ಅಂತ ಸ್ಪಷ್ಟ ಆದೇಶ ಇದೆ. ಇದ್ರಾಗ ಏನು ಮಾಡ್ಕೊಂಡವ್ರು ಇವರು 130 ಕೋಟಿಗೂ ಬರೀ ಎಲ್ಲೆಲ್ಲಿ ಟಾರ್ ಹಾಕಿದಾರೋ ಅದ್ರ ಮೇಲೆ ಟಾರ್ ಹಾಕ್ಕೊಂಡು ಹೋಗೋಕ್ಕೆ ಒಂದೊಂದು ಇಂಚು ಉಜ್ಜಿಕೊಂಡು ಹೋಗ್ಬಿಡೋ ಮಾಡೋಕ್ಕೋಸ್ಕರ ಇವರು ಡ್ರೈನ್ ಮಾಡಿದರೆ ಫುಟ್ಪಾತ್ ಮಾಡಿದರೆ ಇವ್ರಿಗೆಲ್ಲ ಏನು ಲೂಟಿ ಮಾಡೋಕ್ಕಾಗಲ್ವಲ್ಲ, ತೋರಿಸ್ಬೇಕಲ್ಲ, ಕಣ್ಣಿಗೆ ಕಾಣ್ತದಲ್ಲ. ಇವ್ರೇನು ಮಾಡ್ಬಿಟ್ಟವ್ರೆ, ಬರೀ ಟಾರ್ ಮೇಲೆ ಟಾರ್ ಹಾಕ್ಕೊಳಕ್ಕೆ ಹೋಗಿ ಮಾಡವ್ರೆ 130 ಕೋಟಿನೂ. ಇದು ಸಾರ್ವಜನಿಕರ ಹಣ, ಇದು ತೆರಿಗೆ ಕಟ್ಟಿರೋ ಹಣ. ಇದು ಇವರೇನ ಲೂಟಿ ಮಾಡೋಕ್ಕೋಸ್ಕರ ಇದೇ ಥರ ಇವರು ಎಲ್ಲೂ ಒಂದು ಡ್ರೈನ್ ತಗೊಂಡಿಲ್ಲ. ಇಡೀ ಕ್ಷೇತ್ರದಲ್ಲಿ ಎಲ್ಲೂ ಡ್ರೈನ್ಗೆ ಎಸ್ಟಿಮೇಟ್ ಮಾಡಿಲ್ಲ ಅಧಿಕಾರಿಗಳು. ಯಾರು ಆಳ್ವಿಕೆ ಮಾಡೋ ಇವನ್ನೆಲ್ಲ ಸೇರ್ಕೊಂಡು ಇವರು ಎಲ್ಲೂ ಡ್ರೈನ್ ತಗೊಂಡಿಲ್ಲ, ಫುಟ್ಪಾತ್ ತಗೊಂಡಿಲ್ಲ, ಕಲ್ವರ್ಟ್ ತಗೊಂಡಿಲ್ಲ. ಬರೀ ಟಾರ್ ಹಾಕಿರೋದ ಮೇಲೆ ಟಾರ್ಗೆ ಎಸ್ಟಿಮೇಟ್ ಮಾಡಿಕೊಂಡು ಇವ್ರು ಟೆಂಡ್ರ್ ಕಂಡು ಮಾಡ್ತಾವ್ರೆ. ಇವರೇನಾನ ಆ ಕೆಲಸ ಇವತ್ತೇನೋ ಸರ್ಕಾರದ ಆದೇಶದ ಪ್ರಕಾರ ನಮ್ಮ ರಸ್ತೆ ನಮ್ಮ ಕೈಪಿಡಿ ಆದೇಶ ಏನಿದೆ ಅದ್ರ ಪ್ರಕಾರ ಏನೋ ಕೆಲಸ ಮಾಡಲಿಲ್ಲ ಅಂದರೆ ನಾನು ಕೆಲಸ ಮಾಡೋಕ್ಕೂ ಬಿಡೋಲ್ಲ. ಇದನ್ನು ಲೋಕಾಯುಕ್ತ ತಂಡ ಕೊಟ್ಟು ಇದನ್ನು ಕೊಡ್ತೀನಿ, ನನಗೆ ಕೆಲಸ ಆಗಬೇಕು ಅಂತ ಎಷ್ಟು ಫಾಸ್ಟಾಗಿ ಇದು ಆಗಬೇಕು ಅಂತ ನಾನು ಇದು ಮಾಡ್ತಾಯಿದ್ರೆ ಇವರು ಲೂಟಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ಕೊಂಡು ನೀವು ಕೂತಿದ್ದೀರಾ. ಇದು ಯಾವುದೇ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ. ಇದು ಸಾರ್ವಜನಿಕರ ಹಣ, ಇದನ್ನು ನಾನು ಬಿಡೋದಿಲ್ಲ. ಇದನ್ನು ನಿಮ್ಮ ಮುಖ್ಯನ ಹೇಳೋಕ್ಕೆ ನಮ್ಮ ಕ್ಷೇತ್ರದ ಗೌರವಾನ್ವಿತ ಮತದಾರ ಬಂಧುಗಳಿಗೆ ನಿಮ್ಮ ಮುಖ್ಯನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ 130 ಕೋಟಿದು ಅದಲ್ಲದೆ ರಾಜಗಾಲುವೆದು 200 ಕೋಟಿ ರೂಪಾಯಿ ಹಿಂದೆ ಹೇಳಿದ್ದೀನಿ. ನಾನು ಶಾಸಕರ ಇದ್ದಾಗ ಅವಾಗ ತುಂಬ ಫ್ಲಡ್ ಆಗ್ತಿತ್ತು. ಅವಾಗ ನಾನು ಇದ್ದಾಗ ಆಗಲೇ ನಾವು ಒಂದು 4-5 ಕಾನ್ಸ್ಟಿಟ್ಯೂನ್ಸಿ ಶಾಸಕರೆಲ್ಲ ನಾವು ಕೇಳಿ ಧರಣಿ ಕೂತ್ಕೊಂಡು ನಮ್ಮ ಔಟ್ಸ್ಕಟ್ಸ್ ಕಾನ್ಸ್ಟಿಟ್ಯೂನ್ಸಿಯವರು ಅಂದರೆ ನಾವು ಯಶವಂತಪುರ, RR ನಗರ, ಬ್ಯಾಟರಾಯನಪುರ, ಯಲಹಂಕ ನಾವು ಒಂದು 4-5 ಜನ ಅವತ್ತು ಕೇಳಿದಾಗ ಅವತ್ತು ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕಿಗೆ ಬರೆದ್ರು. ಅದು ಆರ್ಡ್ರಾಗಿ ಬಂತು ದುಡ್ಡದು ವಿಶ್ವ ಬ್ಯಾಂಕಿಗೆ ಬರೆದು ನಮ್ಗೆ 206 ಕೋಟಿ ಬಂತು. ಇವತ್ತು ಎಲ್ಲೂ ಒಂದು ಮೀಟ್ರು ಇಲ್ದಂಗೆ ಇವತ್ತು ಇಡೀ ದಾಸರಳ್ಳಿ ಅವಲೇ ನಾನು ಒಂದಷ್ಟು ಮಾಡಿಸಿದ್ದೆ ನಾನಿದ್ದಾಗ. ಈಗ ಎಲ್ಲ ಕೆಲಸನೂ ಇವತ್ತು ರಾಜಗಾಲುವೆ ಕಂಪ್ಲೀಟ್ ಆಗ್ತದೆ. ಇದಾಗ್ತದೆ. ಇದೊಂದು ಕಡೆ ಇವತ್ತು ರಾಜಗಾಲುವೆ, ಯಾಕೆಂದರೆ ಕ್ಷೇತ್ರದ ಜನಕ್ಕೂ ಇವೆಲ್ಲ ಗೊತ್ತಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಏನು ಇವತ್ತು ಈ ಕ್ಷೇತ್ರ ಇವತ್ತು ಯಾರು ಆಳ್ವಿಕೆ ಮಾಡ್ತಾರಲ್ಲ ಪುಣ್ಯಾತ್ಮ, ಇವತ್ತು ಅಲ್ಲೊಂದು ಆಫೀಸ್ ಐತಲ್ಲ, BJP ಆಫೀಸ್ ಅಂತ ಆಫೀಸ್ ಮಾಡ್ಕೊಂಡವರಲ್ಲ, ಇದು ಸರ್ಕಾರಿ ಹುಲ್ಲು ಬನ್ನಿ. ಇದು ನೋಡಿ ಇಲ್ಲಿದೆ ಆ ಜಾಗ, ಇದು ಸರ್ವೆ ನಂಬರ್ 51. ಸರ್ಕಾರಿ ಹುಲ್ಲು ಬನ್ನಿ ಆ ಜಾಗದಲ್ಲಿ ಕಟ್ಕೊಂಡು ಇವತ್ತು ಯಾರನ್ನ ಬಡವರೋ ಬಗ್ಗರೋ ಯಾವುದನ್ನ ಒಂದು ಇದಾಕೊಂಡ್ರೆ ಒಡೆದು ಬಿಸಾಕ್ತೀರಾ. ಇದ್ರ ಬಗ್ಗೆ ನಾನು ಶಾಸಕರಿಂದ ಅಸೆಂಬ್ಲಿಯಲ್ಲೂ ಮಾತಾಡಿದ್ದೆ. ಇದ್ರ ಬಗ್ಗೆ ಇದು ಸರ್ಕಾರ ಜಾಗನ ಈ ಥರ ಆಫೀಸ್ ಈ ಥರ ಇದು ಮಾಡ್ಕೊಂಡವ್ರೆ ಅಂತ ನಾನು ಲೆಟ್ರನ್ನೂ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಲೆಟ್ರೂ ಬರೆದಿದ್ದೀನಿ. ಅದ್ರ ಬಗ್ಗೆ ಇವತ್ತು ಇದ್ರದ್ದು ಏನು ಆಕ್ಷನ್ ಅಂತ ಗೊತ್ತಿಲ್ಲ. ಇದನ್ನು ತಗೊಂಡೋಗಿ ಮೊನ್ನೆ ದಿನ ಕೊಟ್ಟು ಬಂದಿದ್ದೀನಿ. ಇದನ್ನು ತಕ್ಷಣ ಅಧಿಕಾರಿಗಳು ಮುಖ್ಯ ಆಯುಕ್ತರಿಗೆ ಕೊಟ್ಟಿದ್ದೀನಿ, ಸರ್ವೇಯರ್ಗೂ ಮುನೀಶ್ ಮೋದ್ಗಿಲರು ಅಂತ ಸೀನಿಯರ್ ಆಫೀಸರು GBA ಅವ್ರಿಗೂ ಕೊಟ್ಟಿದ್ದೀನಿ. ಸರ್ಕಾರಿ ಇದರಲ್ಲಿ ಇವತ್ತು ಕಚೇರಿ ಮಾಡ್ಕೊಂಡು ಇವತ್ತು ಈ ಥರ ಇವರೇ ಹಿಂಗೆ ಮಾಡಿದರೆ
ಬೇರೆ ಗತಿಯನ್ನು ಈ ಕ್ಷೇತ್ರದಲ್ಲಿ ಹಾಂ ಇದೊಂದು ಇಮ್ಮಿಡಿಯೇಟಾಗಿ ಇದೊಂದು ಆಗಬೇಕು. ಮತ್ತು ಇಲ್ಲಿ ಇಡೀ ಕ್ಷೇತ್ರದಾಗ ಎಲ್ಲನ ಪಿ ಜಿಗಳು ಎಲ್ಲೆಲ್ಲಿ ಪಿ ಜಿಗಳವೋ ಅಲ್ಲೆಲ್ಲ ಟ್ರೇಡಿಂಗ್ ಲೈಸೆನ್ಸ್ ಕೊಡ್ಸೋಕ್ಕೆ ಎಲ್ಲ 10 ಲಕ್ಷ 15 ಲಕ್ಷ ಎಲ್ಲ ಇದರಲ್ಲೂ ಬಿಲ್ಡಿಂಗ್ಗಳಿಗೆ ಅಂತೂ ಇವತ್ತು ಎಲ್ಲಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ಬಿಲ್ಡಿಂಗ್ಗಳಿಗೂ ನೋಟಿಸ್ ಕೊಡ್ತಾವ್ರೆ. ಇವತ್ತು ಡಮಲೇಷನ್ ಮಾಡ್ತೀವಿ ಅಂತ ಸುಮಾರು ದಿನ 10-15 ನೋಟಿಸ್ಗಳು ಬರ್ತವೆ. ಇವತ್ತು ಎಲ್ಲ ಆರ್ ಟಿ ಐಗೆ ಹಾಕ್ಸೋದು, ಆಮೇಲೆ BBMPಯಿಂದ ಇಂಜಿನಿಯರಿಂದ ನೋಟಿಸ್ಗಳು ಕೊಡಿಸೋದು. ನೀವು ಇದನ್ನು ನೀವು ಡಮಲೇಷನ್ ಆಗ್ತದೆ ನೀವು ಅಂತ ಅವ್ರಿಗೆ ಎಲ್ಲಿ ಈಗ ಪ್ಲಾನ್ ಸ್ಯಾಂಕ್ಷನ್ ಇಲ್ಲ, ಪ್ಲಾನ್ ಕೊಡಿ ಆಯಿತು, ಯಾಕೆ ಪ್ಲಾನು ಈಗ ಆಯಿತು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕರೆದು ನಾನು ಫಸ್ಟು ನೀವು ಖಾತೆಗೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಅಂತ ನಾನೇ ಹಾಕ್ಕೊಡ್ತಾ ಇದ್ದೀನಿ. ಕಟ್ಟಿ ನಿಮ್ಮದು ರೆಗ್ಯುಲರ್ ಮಾಡ್ಕೊಳ್ಳಿ, ನೀವೇನು ಹೆದರಬೇಡಿ ಅಂತ ಹೇಳಿದ್ದೀನಿ. ನಾನು ಇವತ್ತು ನಿಮ್ಮ ಮುಖ್ಯನೇ ಹೇಳಿ ಯಾರಿಗೆ ನೋಟಿಸ್ ಕೊಟ್ಟರು ಕೂಡ ನೀವು ಹೆದರಬೇಡಿ, ಆ ಥರ ಎಲ್ಲ ನನ್ನ ಹತ್ರ ಬರ್ರಿ. ಯಾರು ಈ ಕ್ಷೇತ್ರದಲ್ಲಿ ಇವತ್ತು BBMPಯಿಂದ ಇಂಜಿನಿಯರ್ ಆಗ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗ್ಬೋದು, ಜಾಯಿಂಟ್ ಕಮಿಷನ್ ಅಂದರೆ JC ಅವರಾಗ್ಬೋದು, ನೀವು ಏನಾದರೂ ನೋಟಿಸ್ ಕೊಟ್ಟರೆ ನೀವು ನನ್ನ ಹತ್ರ ಬನ್ನಿ, ಅದೇನು ಅಂತ ನೋಡಿಬಿಟ್ಟು ನಿಮಗೆ ತಕ್ಷಣ ಅದೇನು ಪರಿಹಾರ ಮಾಡಬೇಕು ಅದು ಮಾಡೋಂಥ ಕೆಲಸ ನಾವು ಅದಕ್ಕೊಂದು ನಿಮಗೊಂದು ಸಜೆಷನ್ ನಾನು ಕೊಡ್ತೀನಿ ಅಂತ ನಿಮ್ಮ ಮುಖ್ಯನ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತು ಚಿಕ್ಕಬಾಣವರ ಕೆರೆ ಇವತ್ತು 40-50 ವರ್ಷದಿಂದ ಕೆರೆ ಹಂಗೆ ಬಿದ್ದಿತ್ತು. ನಾನು ಹೋಗಿ ಮಾನ್ಯ ಉಪಮುಖ್ಯಮಂತ್ರಿ ಆಗಿದ್ದರು DK ಶಿವಕುಮಾರ್ ಹತ್ರ ಇದು ಲಾಸ್ಟ್ ಟೈಮು ಹೇಳಿದ್ದೆ ಇದ್ರ ಬಗ್ಗೆ. ಅದರಲ್ಲಿ 12 ಕೋಟಿ ರೂಪಾಯಿ ತಂದಿದ್ದೀನಿ. ಅದನ್ನು ಈ ಬರೇ ಮಣ್ಣು ಎತ್ಬಿಟ್ಟು ಸುತ್ತಲೂ ರೌಂಡ್ ಹಾಕಿಬಿಟ್ಟು 12 ಕೋಟಿ ಲೂಟಿ ಮಾಡಿದ್ದೀರಾ ನೀವು. ಲೂಟಿ ಮಾಡಿ ತಿರ್ಗಾ ಹಣ ಬೇಕು ಅಂತ ಕೇಳ್ತಾರಂತೆ. ಇನ್ಯಾವ ಮುಖ ಇಟ್ಕೊಂಡು ಬರೇ 12 ಕೋಟಿ ರೂಪಾಯಿನ ಬರೇ ಮಣ್ಣೆತ್ತಿರೋದು ಏನೂ ಮಾಡಿಲ್ಲ. ಇವತ್ತು ಕೆರೆ ಕೋಡಿಗಳು ನೋಡಿ, ನಾನಿದ್ದಾಗ 16 ಕೋಟಿ ರೂಪಾಯಿ ಹಾಕಿ ಇವತ್ತು ಅಲ್ಲಿ ಅಲ್ಲೊಂದು ಸ್ಯಾನಿಟ್ರಿ ಮಾಡಿಸ್ಬೇಕು ಅಂತ ಇವತ್ತು ಕೆಲಸ ನೋಡೋಗಿ ಆ ಕೋಡಿಗಳಿಗೆ ಎಂಥ ಕೆಲಸ ನಡೀತಾ ಇದೆ. ಅಲ್ಲಿ ಸುಮಾರು ಒಂದು 5,000 ಲೋಡ್ ಇತ್ತು ಕಸ. ನಾನು ಶಾಸಕನಾಗುವಾಗ ಹೋಗಿ ನೋಡಿದ್ರೆ ಆ ಕಸ ಒಂದು ತಿಂಗಳು ಒಡಿಸಿ ಇವತ್ತು ಎಂಥ ಕೆಲಸ ಅಲ್ಲಿ ನಡೀತಾ ಅದು ನೋಡ್ಕೊಂಬರ್ರಿ ಹೋಗಿ. ಕೆರೆಗೂ ಅಷ್ಟೇ ಅವತ್ತಿಂದ ಏನು ಇವರೇ ಇದ್ರಲ್ಲಪ್ಪ ಪುಣ್ಯಾತ್ಮರು ಇದ್ರಲ್ಲ, ಹಿಂದೆ ಈಗ ವಿರೋಧ ಪಕ್ಷ ನಾಯಕ ಆಗಿದ್ದಾನಲ್ಲ ಅವನು 2 ಬಾರಿ ಇದ್ದ. ನೀನು ಯಾವತ್ತೂ ಏನು ಆ ಕಡೆ ನೋಡ್ದವನಲ್ಲ. ಇವನು ಇನ್ನೊಬ್ಬ ಟರ್ಮ್ ಆಗಿದ್ನಲ್ಲ, ಯಾವತ್ತೂ ಅದಕ್ಕೇನು ಕಣ್ಣಿಗೆ ಕಂಡಿರಲಿಲ್ವಾ? ಇವತ್ತು ಬಂದಮೇಲೆ ಇವತ್ತು ನಾನು ವಿರೋಧ ಪಕ್ಷದಾಗಿದ್ದರೂ ಕೂಡ, ಅಂಥ ಕೋವಿಡ್ ಇದ್ದರೂ ಕೂಡ, ಅಂಥ ಫ್ಲಡ್ ಆದರೂ ಕೂಡ ತಂದು ಇವತ್ತು ಕೆರೆಗಳು ನೋಡಿ ಹೆಂಗೆ ಮಾಡಿಕೊಂಡು 30 ಕೋಟಿ ರೂಪಾಯಿ ತಂದು ಹಾಕಿದ್ದೆ. ಪಾಪಿ ನೀನು ಅವರ 6 ವರ್ಷಕ್ಕೆ ಸೇರ್ಕೊಂಡು ಕಿತ್ತಾಕ್ಸಿರ. ತಿರ್ಗಾ ಮೊನ್ನೆ ಮುಖ್ಯ DK ಶಿವಕುಮಾರ್ ಹತ್ರ ತಂದು 12 ಕೋಟಿ ಹಾಕಿದ್ದೀನಿ. ಅಬ್ಬಿಗೆರೆ ಕೆಲಸ ನೋಡಿ ಹೆಂಗೆ ನಡೀತಾ ಇದೆ, ನಾನೇ ಪೂಜೆ ಮಾಡಿದೆ. ಅಲ್ಲಿ ಲಕ್ಷ್ಮೀಪುರ ಕೆರೆ ನೋಡಿ, ಇಲ್ಲಿ ಹೊಸಕೆರೆ ಹಳೆಕೆರೆ ಶಿವಪುರದ ನೋಡ್ರಿ, ಎಲ್ಲ ಕಡೆಗೂ ತಂದು ಹಣ ಹಾಕಿ ಇವತ್ತು ನೋಡೋಂಗೆ ಮಾಡಿಕೊಟ್ಟಿದ್ದೀನಿ. ಇವತ್ತು ನಾನು ಹೋಗಿದ್ದೆ ಅಷ್ಟೇ, ಇನ್ನೂ ಹಂಗೆ ಬಿದ್ದಾವೆ ಎಲ್ಲ ಹಂಗೆ ಬಿದ್ದಾವೆ ಕೆಲಸಗಳು. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಇದ್ರ ಬಗ್ಗೆ ನಾನು ಸಾಕಷ್ಟು ಸರಿ ಹೇಳಿದ್ದೀನಿ. ಇಲ್ಲಿ ನಮ್ಮ RR ಇದೆಯಲ್ಲ, ಯಾವುದು ಹಾಸ್ಪಿಟ್ಲು, RR ಹಾಸ್ಪಿಟ್ಲು ಪಕ್ಕದಲ್ಲಿ ಇಲ್ಲಿ ಹೋಟೆಲ್ ರಾಜ್ ವಿಸ್ತಾ, ಅಲ್ಲಿ ಕೆಳಗಡೆ ಇವತ್ತು ಒಂದು BJP ಆಫೀಸು, RSS ಆಫೀಸು, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅವರು ಹಿಂದುತ್ವ ಇದು ಇಟ್ಕೊಂಡು ಅವ್ರದ್ದು ಒಂದು ನ್ಯಾಷನಲ್ ಪಾರ್ಟಿ, ಅದನ್ನು ಒಂದು ಆಫೀಸ್ ಎಲ್ಲಿ ಮಾಡಬೇಕು, ಅಲ್ಲಿ ಆಫೀಸ್ ಮಾಡಿ ಅದ್ರ ಮೇಲ್ಗಡೆ CL7, ಅದ್ರ ಮೇಲೆ ಪಬ್ಬು, CL7 ಒಂದು ಪಬ್ಬು, ಅದ್ರ ಮೇಲೆ ಆ ಪಬ್ ಮಾಡ್ಕೊಂಡು ಡ್ಯಾನ್ಸು, ಇವು ಅಂಥತ್ತವ ಇವತ್ತು ಒಂದು ಆಫೀಸು. ಯಾರಪ್ಪ ಪುಣ್ಯಾತ್ಮ ಆಳ್ವಿಕೆ ಮಾಡ್ತಾರ ಅಲ್ಲಿ ಅಳಿಮಯ. ಇವತ್ತು ಕ್ಷೇತ್ರದಲ್ಲಿ 2 ಅಳಿಮೈದರು, ಒಬ್ಬರು ಎಕ್ಸೈಸ್ ಮಿನಿಸ್ಟರ್ ಆಗ್ಯವ್ರೆ, ಇನ್ನೊಬ್ಬರು ಇದ್ರ ಮಿನಿಸ್ಟ್ರು. ಇವೆಲ್ಲ ಬೇರೆ ಮಿಕ್ಕಿದ್ದೆಲ್ಲ ನೋಡ್ಕೊಳಕ್ಕೆ ಹಂಚ್ಕೊಂಬಿಟ್ಟವ್ರೆ. ಎಲ್ಲನ ಒಂದು ಪಿ ಜಿ ಎಕ್ಸೈಸ್ ಮಿನಿಸ್ಟ್ರು ಒಬ್ರು ಕೊಟ್ಟವ್ರೆ, ಇನ್ನೊಬ್ಬರು ಅಳಿಮೈಗೆ ಇನ್ನು ಬೇರೆ ಕೇಬಲ್ಗಳವು, ಎಲ್ಲೆಲ್ಲಿ ಕೇಬಲ್ ಒಗೆಯೋದು, ಎಲ್ಲೆಲ್ಲಿ ಮನೆಗಳಿಗೆ ನೋಟಿಸ್ ಕೊಡಿಸೋದು, ಎಲ್ಲೆಲ್ಲಿ ಇಂಥವಕ್ಕೆಲ್ಲ ಎಲ್ಲೆಲ್ಲಿ ಬಿಲ್ಡಿಂಗ್ ಕಟ್ತಾರೆ ಅವು ನಿಗಾ ಮಾಡೋಕ್ಕೆ ಹಂಚ್ಬಿಟ್ಟವ್ರೆ ಈ ಕ್ಷೇತ್ರ. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಇದ್ರ ವಿಚಾರದಾಗಿ. ಇವತ್ತು ಮಾವ ತೊಳೆದು ಗುಂಡಾಂತರ ಮಾಡಿ ಆಯಿತು. ಇನ್ನು 2 ಹಳ್ಳಿಗೆ
ಒಬ್ಬರು ಎಕ್ಸೈಸ್ ಮಿನಿಸ್ಟ್ರು ಈ ಫುಡ್ ಮಿನಿಸ್ಟ್ರ್ ಥರ ಹಿಂಗೆ ಹಂಚ್ಬಿಟ್ಬಿಟ್ಟವ್ರೆ, ಇನ್ನೊಬ್ರಿಗೆ 2 ರೋಡಿನ ಆ ಕಡೆ ಒಬ್ರು ಈ ಕಡೆ ಹಂಚ್ಬಿಟ್ಟು ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಈ ದರ್ಪಗಳು ದೌರ್ಜನ್ಯಗಳು ಇವತ್ತು ನಡೀತಾ ಇದ್ದಾವೆ. ನೀರು ಹಾಕ್ತಾರೆ ಯಾರು PGನವರು. ಎಕ್ಸೈಸ್ ಇವರು ರಿನ್ಯೂವಲ್ಗೆ ಹೋದ್ರೆ ಸಾಕು, ದುಡ್ಡು ಕೊಡಬೇಕು ಇವತ್ತು ಇದನ್ನು ಎಕ್ಸೈಸ್ಗಳು CL7 ಇವೆಲ್ಲ ಇದನ್ನು ನಾನು ಇದು 2ನೇ ಸರಿನೋ 3ನೇ ಸರಿನೋ ಹೇಳ್ತಾ ಇರೋದು. ಯಾಕೆಂದರೆ ಅವ್ರು ಬಂದು ನಮಗೆ ತೋಡ್ಕೊಂತಾರೆ. ಈಗ ಈ ಮನೆ ಬೆಳಿಗ್ಗೆ ಎದ್ರೆ ನೋಟಿಸ್ಗಳು ಬಂದು ಹಿಡ್ಕೊಂಬರ್ತಾರೆ ಇಲ್ಲಿಗೆ. ಎಲ್ಲ ಅಧಿಕಾರಿಗಳು ಬಿಲ್ಡಿಂಗ್ ಕಟ್ಟತ್ತವ, ಅವರು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸಾಲ ಸೋಲ ಮಾಡಿ ಕಷ್ಟ ಬಿದ್ದು ಮಾಡ್ತಾರೆ. ಇವೆಲ್ಲ ನಡೀತಾ ಇದ್ದಾವೆ. ನಾನು ನೋಡ್ತೀನಿ ಈಗಾಗಲೇ ಎಷ್ಟು ಬೇಕೋ ಎಲ್ಲಿ ಬೇಕೋ ಅಲ್ಲಿ ಕೊಡ್ತೀನಿ. ಇದಾಗಲ್ಲ ಅಂದರೆ ನಾನು ಮುಂದಿನ ತೀರ್ಮಾನ ಏನು ಮಾಡಬೇಕೋ ಅದು ಮಾಡ್ತೀನಿ, ನಿಮ್ಮ ಮುಂದೆ ಬರ್ತೀನಿ. ಲೋಕಾಯುಕ್ತ ಇವೆಲ್ಲ ಹೊತ್ಕೊಂಡೋಗಿ ಇವತ್ತು ಎಲ್ಲ ರೆಡಿ ಮಾಡಿದ್ದೀನಿ. ಇವೆಲ್ಲನೂ ಇದಕ್ಕೊಂದು ಇತಿಶ್ರೀ ಆಗಲೇಬೇಕು. ಇದಕ್ಕೆ ಆಗಲೇಬೇಕಿದು, ಅದು ಬೇಕಾದ್ದಾಗಲಿ. ಇದು ಕ್ಷೇತ್ರ ಜನಕ್ಕೆ ನಾನು ಇವತ್ತು ಇಡೀ ದಾಸಹಳ್ಳಿ ಕ್ಷೇತ್ರದ ಜನಕ್ಕೆ ಹಗಲು ರಾತ್ರಿ ಇವತ್ತು ನಾನು 17,000 ನಾನು ಸೋತ್ರ ಕೂತಿಲ್ಲ. 20,000 ಅಡಿ ಜಾಗ ಇಟ್ಕೊಂಡು 4 ಜನ PA ಇಟ್ಕೊಂಡು 17,000 ಖಾತೆ ಮಾಡಿಕೊಟ್ಟಿದ್ದೀನಿ. 17,000 ಏನು ಪುಕ್ಕಟ್ಟೆ, ನಾನೇನು ₹1 ಇದಿಲ್ಲ, ಫ್ರೀಯಾಗಿ ಮಾಡಿಕೊಟ್ಟಿದ್ದೀನಿ. ಬೆಳಗಿನ ಸಾಯಂಕಾಲ ತನಕ ಇವತ್ತು ಕ್ಷೇತ್ರದ ಜನಗಳ ಮಧ್ಯೆ ನಿಂತು ಕೆಲಸ ಮಾಡ್ತಾಯಿದ್ದೀನಿ. ಅದನ್ನು ಯಾಕೆ ಇವತ್ತು ನಿಮ್ಮ ಮುಂದೆ ಈ ಕ್ಷೇತ್ರದ ಜನಕ್ಕೆ ಗೊತ್ತಾಗಬೇಕು. ಇಷ್ಟು ಅನುದಾನ ಬಂದದೆ. ಇವತ್ತು ಹೋಗಿಬಿಟ್ಟು ಯಗ್ನಹಳ್ಳಿ ಒಳಗೆ ಜಾಗ ಬಿಡಿಸಿ ಪಾಪ ಅವರು ಸುಮಾರು 20-30 ಕೋಟಿ ಜಾಗ ಬಿಟ್ಟವ್ರೆ. ಅವ್ರಿಗೊಂದು ನ್ಯಾಯ ಬೇಡವಾ? ಸರ್ಕಾರಿ ಹಣ ದುರುಪಯೋಗ ಆಗ್ತದೆ ಇಲ್ಲಿ ನೆಲಗದ್ದರಲ್ಲಿ ಇದು ಸ್ಕೂಲ್ ಮುಂದೆಗಡೆ, ಅದಕ್ಕೊಂದು ನ್ಯಾಯ ಬೇಡವಾ? ಈಗ ನೋಟಿಸ್ಗಳು ಕೊಡ್ತೀರಲ್ಲ ನೀವು PGಗಳಿಗೆ, ಅದಕ್ಕೊಂದು ಇದು ಬೇಡವಾ? ಇಲ್ಲಿ ನೀವೇ ಕಾನೂನು ಇವತ್ತು ಆಳ್ವಿಕೆ ಮಾಡೋಂತಾನೆ. ನೀನು ಬಡವ್ರಿಗೊಂದು ಇದೊಂದು ಹಾಸ್ಪಿಟ್ಲು ಪಕ್ಕದಾಗದೆ, ಹಾಸ್ಪಿಟ್ಲ್ ಪಕ್ಕದಾಗೆ ಒಂದು CL7 MRP ಮಾಡ್ಬೇಕಂದ್ರೆ ಅದು 100 ಮೀಟ್ರ್ ಅಂತ ಜಾಗ ಸರ್ಕಾರದ ಆದೇಶ ಇದೆ. ಇವನು ಹೆಂಗೆ ಕೊಟ್ಟ? ಎಕ್ಸೈಸ್ನ ಹೆಂಗೆ ಕೊಟ್ಟ? ಹೆಂಗೆ ಇವ್ರು ಲೈಸೆನ್ಸ್ ಟ್ರೇಡಿಂಗ್ ಲೈಸೆನ್ಸ್ ಹೆಂಗೆ ಕೊಟ್ಟರು BBMPಯಲ್ಲಿ? ಸಾಕಷ್ಟುಗಳು ಈ ಥರ ಇದಿರಲಿ. ಇದನ್ನು ತಕ್ಷಣ ಇವೇನೋ ಇತ್ಯರ್ಥಗಳು ಆಗಲಿಲ್ಲ ಅಂತಂದರೆ ಇವೆಲ್ಲನೂ ಅಧಿಕಾರಿಗಳು ಈ ಕೆಲಸ ಕಾರ್ಯದ ಬಗ್ಗೆ, ಆಮೇಲೆ ನಮ್ಮ ರಸ್ತೆ ನಮ್ಮ ಕೈ ಪಿಡಿದ ಬಗ್ಗೆ ಇದು ಹೇಳಿದ್ನಲ್ಲ ಡೀಟೇಲಾಗಿ, ಇದೆಲ್ಲ ಇತ್ಯರ್ಥ ಆಗಲಿಲ್ಲ ಅಂತಂದರೆ ನಾನಂತೂ ಕೆಲಸ ಮಾಡ್ತಾ ಹೋಗಿ ಕೂತ್ಕೊಂತೀನಿ. ಜನಗಳಿಗೆ ನ್ಯಾಯ ಕೊಡಿಸಲೇಬೇಕು. ಸರ್ಕಾರನ ಲೂಟಿ ಮಾಡೋಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳೋಕ್ಕೆ ನಿಮ್ಮ ಮುಂದೆ ಇವತ್ತು ಹೇಳೋಕ್ಕೆ ನಾನು ಬಂದಿದ್ದೀನಿ. ನಮಸ್ಕಾರ.